ಈಗ ರೊನಾಲ್ಡೋ ಫ್ಯಾನ್ಸ್ ಎಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. 78 ಮಿನಿಟ್ ತನಕ ನೀವು ಈಜಿಪ್ಟಿಗೆ ಸಪೋರ್ಟ್ ಮಾಡ್ಬಿಟ್ಟು ಸಡನ್ ಆಗಿ ಮ್ಯಾಚ್ ಚೇಂಜ್ ಆದ ಕೂಡಲೇ ರೊನಾಲ್ಡೋ ಫ್ಯಾನ್ಸ್ ಎಲ್ಲ ನೀವು ಎಗೇನ್ಸ್ಟ್ ಆದ್ರೆ ದಿಸ್ ಇಸ್ ನಾಟ್ ಫೇರ್ ಅನ್ಸುತ್ತೆ ನನ್ ಪ್ರಕಾರ. ಪೆನಾಲ್ಟಿ ರೊನಾಲ್ಡೋ ಕೊಡ್ಬೇಕಿತ್ತು. ಫ್ಯಾನ್ಸ್ ಅವರು ಮೋಸ ಅನ್ಲೇಬೇಕು, ಯಾಕೆಂದ್ರೆ ನಿನ್ನೆ ಅವರು ಕೂಡ ಅನ್ಕೊಂಡಿದ್ರು ಫಸ್ಟ್ ಮೊನ್ನೆ ನೇಮರ್ ಹೋದ್ರು, ನಿನ್ನೆ ರೊನಾಲ್ಡೋ ಹೋದ್ರು, ಹಾಗೆ ಮೆಸ್ಸಿನೂ ವಾಪಸ್ ಬಂದ್ಬಿಡ್ತಾರೆ ಅದೇ ತರ ಅಂತ ಅನ್ಕೊಂಡಿದ್ರು ಸೋ ಕಾಲ್ಡ್ ಜೆನ್ಸಿಸಿಗೆ. ಒನ್ ಲಾಸ್ಟ್ ಕ್ವಶನ್ಸ್ ನಾನೇನ್ ಕೇಳ್ತೀನಿ ಅಂದ್ರೆ ನಿಮ್ ಪ್ರಕಾರ ಏನ್ ಅನ್ಸುತ್ತೆ? ಸೊ ಎಂಡ್ ಆಫ್ ಎನ್ ಎರಾ ಅಂತೀರಾ? ರೊನಾಲ್ಡೋ ಮತ್ತೆ ನೇಮರ್ ಆದ್ರು, ಈಗ ಮೆಸ್ಸಿ ಕೂಡ ಎಲ್ಲ ನಾಳೆ. ನಮಸ್ಕಾರ ಬ್ರೋ, ದೇವದತ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಆರ್ಯನ್. ನಮ್ಮ ಕ್ವಾರ್ಟರ್ ಫೈನಲ್ ಹೋಗಿರೋ 8 ತಂಡಗಳ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಡ್ಬೇಕಾಗಿ ವಿನಂತಿ ಬ್ರೋ, ಸ್ಟಾರ್ಟ್ ಮಾಡಿ. ಸೊ ಎಲ್ರಿಗೂ ಗೊತ್ತಿದೆ, ನಾಳೆಯಿಂದ ಫಿಫಾ ವರ್ಲ್ಡ್ ಕಪ್ 2026 ನ ಕ್ವಾರ್ಟರ್ ಫೈನಲ್ ಸ್ಟಾರ್ಟ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಿನ್ನೆಯ ಒಂದು ಮಿರಾಕಲ್ ಮ್ಯಾಚ್ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ಎಲ್ರಿಗೂ ಕೊಡ್ತೀನಿ. ಯಾಕೆಂದ್ರೆ ಒಂದು ಮೊಮೆಂಟ್ಗೆ ಎಲ್ಲ ಅರ್ಜೆಂಟಿನಾ ಫ್ಯಾನ್ಸ್ ಆಗ್ಲಿ, ಬೇರೆ ಫುಟ್ಬಾಲ್ ಫ್ಯಾನ್ಸ್ ಆಗ್ಲಿ, ಎಂಡ್ ಆಫ್ ಎನ್ ಎರಾ ಅಂತ ಒಂದು ಒಂದು ಪೋಸ್ಟರ್ ಆಗ್ಲಿ ಎಲ್ಲ ಸ್ಟಾರ್ಟ್ ಮಾಡಿದ ಟೈಮ್ ಅಲ್ಲಿ ಅಟ್ 78 ಮಿನಿಟ್ ದ ಗೇಮ್ ಚೇಂಜ್ಡ್. ವಿತ್ ಇನ್ 15 ಮಿನಿಟ್ಸ್ ಅರ್ಜೆಂಟಿನಾ ಮೇಡ್ ಅ ಮ್ಯಾಸಿವ್ ಕಮ್ ಬ್ಯಾಕ್. ಅದು ಹೇಳಕ್ಕೆ ಆಗಲ್ಲ, ಯಾಕೆಂದ್ರೆ 90 ಮೇಲೆ ಆದ್ಮೇಲೆ ಮತ್ತೆ ಅಡಿಷನಲ್ ಮಿನಿಟ್ ಅಲ್ಲಿ ಕೂಡ ಮತ್ತೊಂದು ಫರ್ನಾಂಡಿಸ್ ಅವ್ರ ಗೋಲ್ ಹೊಡೆದ್ಮೇಲೆ 3-2 ಆಯ್ತು. ಸೊ ಇಟ್ ವಾಸ್ ಅ ಹಾರ್ಟ್ ಬ್ರೇಕ್ ಸಿಚುಯೇಷನ್ ಫಾರ್ ಆಲ್ ದಿ ಈಜಿಪ್ಟ್ ಫ್ಯಾನ್ಸ್. ಅಂಡ್ ಆಲ್ಸೋ ಇಟ್ ವಾಸ್ ಲೈಕ್ ಕೈಗೆ ಬಂದಿತ್ತು ಬಾಯ್ಗೆ ಬರ್ಲಿಲ್ಲ ಅನ್ನೋ ತರ ಆಯ್ತು. ಸೊ ಫಾರ್ ಐ ಕ್ಯಾನ್ ಟೆಲ್ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಮ್ಯಾಚಸ್ ಇನ್ ರೌಂಡ್ ಆಫ್ 16 ಆಫ್ ದಿಸ್ ಎಡಿಷನ್ ಆಫ್ ವರ್ಲ್ಡ್ ಕಪ್ ಅಂತ ಹೇಳ್ಬೋದು. ಹಾಗೆ ಅರಿನ್ ಅವರೇ, ರೊನಾಲ್ಡೋ ರೊನಾಲ್ಡೋ ಫ್ಯಾನ್ಸ್ ಎಲ್ಲ ಮೋಸ ಅಂತಿದಾರಂತಲ್ಲ, ಎಲ್ಲ ಪೆನಾಲ್ಟಿ ರೊನಾಲ್ಡೋ ಕೊಡ್ಬೇಕಿತ್ತು. ಫ್ಯಾನ್ಸ್ ಅವರು ಮೋಸ ಅನ್ಲೇಬೇಕು, ಯಾಕೆಂದ್ರೆ ನಿನ್ನೆ ಅವರು ಕೂಡ ಅನ್ಕೊಂಡಿದ್ರು ಫಸ್ಟ್ ಮೊನ್ನೆ ನೇಮರ್ ಹೋದ್ರು, ನಿನ್ನೆ ರೊನಾಲ್ಡೋ ಹೋದ್ರು, ಹಾಗೆ ಮೆಸ್ಸಿನೂ ವಾಪಸ್ ಬಂದ್ಬಿಡ್ತಾರೆ ಅದೇ ತರ ಅಂತ ಅನ್ಕೊಂಡಿದ್ರು. ಬಟ್ ಗಾಡ್ಸ್ ಪ್ಲಾನ್ ಇಸ್ ಡಿಫ್ರೆಂಟ್ ಅಂತ ಹೇಳ್ತಾರಲ್ಲ, ಸೊ ಆ ತರ ಆಯ್ತು. ಸೊ ಮೋಸ ಅನ್ನೋದ್ಕಿಂತ ಹೇಳ್ಬೇಕಂದ್ರೆ ಅಲ್ಲಿ ಕೆಲವೊಂದು ರೆಫ್ರೀಸ್ ಮೇಲೆ ಕೂಡ ಒಂದು ಕೆಲವೊಂದು ಫೌಲ್ ಥಿಂಗ್ಸ್ ಬಂದಿದೆ. ಈಗ ಈಜಿಪ್ಟ್ ಅವ್ರು ಕೂಡ ಏನೋ ಫೈಲ್ ಮಾಡಿದ್ದಾರೆ ಫಿಫಾ ಫೆಡರೇಷನ್ ಗೆ, ಒಂದು ಫ್ರಾನ್ಸ್ ಅಂಪೈರ್ ನ ನೀವು ಹೊರಗಿಡ್ಬೇಕು ಉಳಿದಿದ್ ಮ್ಯಾಚಸ್ ಇಂದ ಅಂತ. ನೋಡೋಣ ಅದೇನಾಗುತ್ತೆ ಅಂತ. ಬಿಕಾಸ್ ಈಗ ರೊನಾಲ್ಡೋ ಫ್ಯಾನ್ಸ್ ಎಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. 78 ಮಿನಿಟ್ ತನಕ ನೀವು ಈಜಿಪ್ಟಿಗೆ ಸಪೋರ್ಟ್ ಮಾಡ್ಬಿಟ್ಟು ಸಡನ್ ಆಗಿ ಮ್ಯಾಚ್ ಚೇಂಜ್ ಆದ ಕೂಡಲೇ ರೊನಾಲ್ಡೋ ಫ್ಯಾನ್ಸ್ ಎಲ್ಲ ನೀವು ಎಗೇನ್ಸ್ಟ್ ಆದ್ರೆ ದಿಸ್ ಇಸ್ ನಾಟ್ ಫೇರ್ ಅನ್ಸುತ್ತೆ ನನ್ ಪ್ರಕಾರ. ಹೌದೌದು, ಅವ್ರ ಮೇಲೆ ಒಂದು FIR ಹಾಕ್ರಿ, ಅವ್ರನ್ನ ಕಳಿಸ್ಬೇಕು ಆಚೆ ಅವ್ರನ್ನ. ಹಾಗೆ ಸೊ ಫಸ್ಟ್ ಕ್ವಾರ್ಟರ್ ಫೈನಲ್ ಬಗ್ಗೆ ಹೇಳೋದಾದ್ರೆ ಬ್ರೋ, ಇವತ್ತು ಸೊ ಈಗ ಮಧ್ಯರಾತ್ರಿ ನಮಗ್ ಗೊತ್ತಿದೆ, ಸೊ ಈಗಿಂದ ಯಾವ್ದೇ ತಪ್ಪಿಗೆ ಜಾಗ ಇಲ್ಲ. ಇದು ಬಂದ್ಬಿಟ್ಟು ಕ್ವಾರ್ಟರ್ ಫೈನಲ್, ಗೆದ್ದವರು ಸೆಮಿಫೈನಲ್ ಹೋಗಿ ಫೈನಲ್ ಲಾಸ್ಟ್ ಹೋಗ್ತಾರೆ ಇನ್ನೆರಡೇ ಹೆಜ್ಜೆ. ಅಲ್ಲ, ಲಾಸ್ಟ್ ವರ್ಲ್ಡ್ ಕಪ್ ರಿವೆಂಜ್ ಅನ್ಸುತ್ತೆ ಬ್ರೋ ಈ ಮ್ಯಾಚ್. ಲಾಸ್ಟ್ ಇಯರ್ ರಿವೆಂಜ್ ಮ್ಯಾಚ್. ಯಾವ್ದು ಫ್ರಾನ್ಸ್ ಮತ್ತೆ ಮೊರಕೋನಾ? ಹಾ, ಫ್ರಾನ್ಸ್ ಮತ್ತೆ ಮೊರಕೊ ಮ್ಯಾಚ್ ಅಲ್ಲಿ ನಾನ್ ಹೇಳ್ಬೇಕಂದ್ರೆ ಈ ಸಲ ಫ್ರಾನ್ಸ್ ಅವ್ರು ಹೇಗೆ ಆಡ್ತಿದಾರೆ ಅಂದ್ರೆ, ಫಸ್ಟ್ ಹಾಫ್ ಆಫ್ ದ ಸೀಸನ್ ಅವರು ಅಷ್ಟು ಆಕ್ಟಿವ್ ಆಗಿ ಆಡ್ಲಿಲ್ಲ. ನೀವು ಕೆಲವೊಂದು ಮ್ಯಾಚಸ್ ನ ಅಬ್ಸರ್ವ್ ಮಾಡಿದ್ರೆ, ಯಾಕಂದ್ರೆ ಹಾ. ನಮಗೂ ಅನಿಸ್ತಾ ಇತ್ತು ಇವರು ತಮ್ಮ ಸ್ವಾರ್ಥಕ್ಕೋಸ್ಕರ ಆಡ್ತಿದಾರ ಕೆಲವೊಂದು ಪ್ಲೇಯರ್ಸ್ ಅಂತ ನಮ್ಗೆ ಅನಿಸ್ತಾ ಇತ್ತು. ಬಟ್ ಅದಕ್ಕೂ ಮೀರಿ ಈಗ ಸ್ವಲ್ಪ ತಂಡದಲ್ಲಿ ಕೆಲವೊಂದು ಬದಲಾವಣೆ ಮಾಡಿದ್ದಾರೆ, ಮತ್ತೆ ಪ್ಲೇಯರ್ಸ್ ಕೂಡ ಚೇಂಜ್ ಆಗಿದ್ದಾರೆ. ಸೊ ಒಂದು ಕಮ್ ಬ್ಯಾಕ್ ಮಾಡ್ಬೋದು. ಸೊ ಏನ್ ಹೇಳ್ತೀರಾ, ಲಾಸ್ಟ್ ಟೈಮ್ ತರ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಕ್ಕಿಂತ ಭಯಂಕರವಾಗಿರುತ್ತೆ ಅಂತ ಬರ್ಬೋದೇನೋ ನ- ಫ್ರಾನ್ಸ್ ತಂಡ? ನನ್ ಫ್ರಾನ್ಸ್ ಕೂಡ ಸ್ಟ್ರಾಂಗ್ ಇದೆ. ನಿಮ್ ಪ್ರಕಾರ? ಪ್ರಕಾರ ಮೊರಕೋ ಗೆಲ್ತಾರೆ ಅನ್ಸುತ್ತೆ ಬ್ರೋ. ಯಾಕೋ ಮೊರಕೋ ಹೊಡೆದಾಕ್ತಾರೆ ಅನ್ಸುತ್ತೆ ಫ್ರಾನ್ಸ್ ನ. ಫಾರ್ವರ್ಡ್ ಅಂದ್ರೆ ಸ್ಟ್ರಾಂಗ್ ಇದೆ ಇವ್ರದು, ಫ್ರಾನ್ಸ್ ಇಂದು. ಒಂದು ಬಟ್ ಆದ್ರೂ ಕ್ಲೋಸ್ ಎಡ್ಜ್ ಗೇಮ್ ಆಗ್ಬೋದು ಅಂತ ನನಗೆ ಅನ್ಸುತ್ತೆ, ಇದು ಒನ್ ಏನಾದ್ರೂ ಸೈಡೆಡ್ ಅನ್ನೋದ್ಕಿಂತ. ಯಾಕಂದ್ರೆ ಮೊರಕೋ ಕೂಡ ಒನ್ ಆಫ್ ದ ಡಿಫಿಕಲ್ಟ್ಲಿ ಬಿಲ್ಟ್ ಟೀಮ್ ಅವ್ರು ಆಕ್ಚುಲಿ. ಲಾಸ್ಟ್ ಟೈಮ್ ನಿಮಗೆ ನೆನಪಿದ್ರೆ ಪೋರ್ಚುಗಲ್ ನ ಅವ್ರು ಹೊಡೆದಾಕ್ತಾರೆ ಲಾಸ್ಟ್ ಸೆಮೀಸ್ ಅಲ್ಲಿ, ಒಂದು ಸಾರಿ ಕ್ವಾರ್ಟರ್ ಫೈನಲ್ ಅಲ್ಲಿ, ಸೆಮೀಸ್ ಅಲ್ಲ. ಹಾ, ಲಾಸ್ಟ್ ಕ್ವಾರ್ಟರ್ ಫೈನಲ್ ಅಲ್ಲಿ ಕ್ವಾರ್ಟರ್ ಫೈನಲ್ ಹೊಡೆದೇ ಅವ್ರು ಬರೋದಲ್ಲ. ಹಾ, ಸೆಮಿಫೈನಲ್ ಪೋರ್ಚುಗಲ್ ಹೊಡೆದೇ ಬರೋದು. ಪೋರ್ಚುಗಲ್ ನ ಹೊಡೆದೇ ಬರೋದು. ಸೊ ನೀವು ಅದನ್ನು ಕೂಡ ನಾನ್ ಹೇಳಿದರೆ ಮೊರಕೋ ಒನ್ ಆಫ್ ದ ನಾಟ್ ದ ಡಿಫೆಂಡಿಂಗ್ ಸೈನ್ಸ್ ಅಂತ ಹೇಳ್ಬೋದು, ಬಟ್ ಸೋಲನ್ನ ಅಷ್ಟು ಈಸಿಯಾಗಿ ಒಪ್ಕೊಳಕ್ಕೆ ಅವರು ರೆಡಿ ಇಲ್ಲ. ಅವರು ಎಂಬಾಪೆ ಬರ್ಬೋದು, ಯಾರೇ ಬರ್ಬೋದು, ಬಟ್ ಅವ್ರಿಗೆ ಒಂದು ಶಕ್ತಿ ಇದ್ದೇ ಇದೆ ಅವ್ರ ಕಡೆ. ಸೊ ನನ್ ಪ್ರಕಾರ ನಾನ್ ಅನ್ಕೊಂಡಿದೀನಿ, ಯಾಕೋ ಗೊತ್ತಿಲ್ಲ, ನನ್ ಪ್ರಿಡಿಕ್ಷನ್ ಪ್ರಕಾರ ಈಗ ಯಾಕೋ ಮೊರಾಕೋ ಹೋಗ್ಬೋದು ಅಂತ ಅನಿಸ್ತಾ ಇದೆ ನನ್ಗೂ. ನನ್ನ ಪ್ರಿಡಿಕ್ಷನ್ ಪ್ರಕಾರ ಇದರಲ್ಲಿ ಫಸ್ಟ್ ಮ್ಯಾಚ್ ಅಲ್ಲಿ. ಹಾ, ಮತ್ತೆ ಇನ್ನೊಂದ್ ಮ್ಯಾಚ್ ಬ್ರೋ, ಇನ್ನೊಂದ್ ಯಾವ್ದು ಹೇಳ್ತೀರಾ? ಇನ್ನೊಂದು ಇದು ಬಂದ್ಬಿಟ್ಟು ಸೆಕೆಂಡ್ ಫ್ರಾನ್ಸ್ ಮ್ಯಾಚ್ ಬೆಲ್ಜಿಯಂ. ಬಂದ್ಬಿಟ್ಟು ಸ್ಪೇನ್ ಮತ್ತೆ ಬೆಲ್ಜಿಯಂ ಇದೆ. ಹಾ, ಸೊ ಸ್ಪೇನ್ ಸ್ಪೇನ್ ಆಲ್ಮೋಸ್ಟ್ ಅವರು ಸ್ಪೇನ್ 2010 ನಲ್ಲಿ ಚಾಂಪಿಯನ್ಸ್ ಆಗಿದ್ರು. ಅದಾದ್ಮೇಲೆ 14 ವರ್ಷಗಳ ಕಾಲ ಈ ತರ ರೌಂಡ್ ಆಫ್ 16 ಅಲ್ಲಿ ಹೋಗ್ತಾರೆ, ಇಲ್ಲ ಸೆಮೀಸ್ ಅಲ್ಲಿ ಹೋಗ್ತಾರೆ, ಅದೇ ತರ ಆಗಿದೆ ಅವ್ರದ್ದು. ಸೊ ಒಂದು ಕಾಂಪಿಟೇಟಿವ್ ಆಗಿ ನನಗೆ ಯಾವತ್ತು ಸ್ಪೇನ್ ತಂಡ ಈ ಎಡಿಷನ್, ಪ್ರೀವಿಯಸ್ ಎಡಿಷನ್ ತಂಗ ಕಾಣಿಸಿಲ್ಲ, ಬಟ್ ಈ ಎಡಿಷನ್ ಅಲ್ಲಿ ಒಂದ್ ಚಾನ್ಸ್ ಇದೆ. ನನ್ನ ಪ್ರಕಾರ ಇದರಲ್ಲಿ ಸ್ಪೇನ್ ಗೆಲ್ತಾರೆ.
ದೇ ಹ್ಯಾವ್ ಅ ಹೈ ಚಾನ್ಸ್ ಆಸ್ ಸ್ಪೇನ್. ಕಂಪೇರ್ಡ್ ಟು ಬೆಲ್ಜಿಯಂ. ಇನ್ನೊಂದು ಯಾವ್ದು ಹೇಳಿ, ಇನ್ನೊಂದು. ಇನ್ನೊಂದು ಥರ್ಡ್ ಬಂದ್ಬಿಟ್ಟು ನಾರ್ವೆ ಮತ್ತೆ ಇಂಗ್ಲೆಂಡ್. ದಿಸ್ ಇಸ್ ಗೋನ್ ಬಿ ಲೈಕ್ ಇದು ನಾನ್ ಇದು ಹೇಳ್ತಿದ್ದೀನಿ, ಇದು ಮ್ಯಾಚ್. ಇದು 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 ನಾವು ಸಖತ್ತಾಗಿರುತ್ತೆ ಇಂಡಿಯಾ ನನ್ನ ಪ್ರಕಾರ. ಪಾಕಿಸ್ತಾನ ಹೇಗ್ ಕಾಯ್ತೀವಲ್ಲ ಆ ತರ ಮ್ಯಾಚ್ ಇದು. ಒಂದ್ ಇದು ಕಡೆ ಇಂಗ್ಲೆಂಡ್ ನಾರ್ವೆ ಹಾಲೆಂಡ್ ಚೆನ್ನಾಗಿರುತ್ತೆ. ಇದಾರೆ, ಇನ್ನೊಂದ್ ಕಡೆ ಹ್ಯಾರಿ ಕೇನ್ ಇದಾರೆ. ಲೆಟ್ ಸಿ ಹೂ ಇಸ್ ಗೋನ್ ಬ್ರೇಕ್ ಇಟ್ ಅನ್ನೋ ತರ. ನನ್ನ ಪ್ರಕಾರ ಇಂಗ್ಲೆಂಡ್ ಹೊಡೆದಾಕ್ತಾರೆ ಬ್ರೋ ಇವ್ರನ್ನ. ಇದು ಇಂಗ್ಲೆಂಡ್ ಪಕ್ಕ ಹೊಡೆದಾಕ್ತಾರೆ ನಾಳೆ. ಇಂಗ್ಲೆಂಡ್. ಯಾಕೆಂದ್ರೆ ಸ್ಲೈಟ್ಲಿ ನಾರ್ವೆ ಓಕೆ ಅಡ್ವಾಂಟೇಜ್ ಟೀಮ್ ಇದೆ. ಅಡ್ವಾಂಟೇಜ್ ಇದೆ, ಅವರು ಹೈಲಿ ಡಿಪೆಂಡೆಂಟ್ ಅನ್ನೋ ಹಾಲೆಂಡ್ ಹೈಲಿ ಡಿಪೆಂಡೆಂಟ್. ಸೊ ಅಷ್ಟು ಇಂಗ್ಲಿಷ್ ಪ್ಯಾಕೇಜ್ ಇದೆ ಎಲ್ಲ ನಿಮಗೆ. ಡಿಫೆಂಡರ್ ಪರ್ಫಾರ್ಮೆನ್ಸ್ ಏನಿಲ್ಲ ಅವ್ರ ಕಡೆ. ಹಂಗಾಗಿ ಇಂಗ್ಲೆಂಡ್ಗೆ ಸ್ಲೈಟ್ ಎಡ್ಜ್ ಇದೆ ಈ ಸರಿ. ಇಂಗ್ಲೆಂಡ್ ಮೋಸ್ಟ್ಲಿ ಫೇವರೇಟ್ಸ್ ಇಂಗ್ಲೆಂಡ್ ಆಗೇ ತಂಡ ಬಂದಿ. ಇತ್ತೀಚೆಗೆ ಕ್ರಿಕೆಟ್ ಅಲ್ಲಿ ಭಾರಿ ರುಚಿಗೆದ್ದಿದ್ದಾರೆ. ಮೋಸ್ಟ್ಲಿ ಫುಟ್ಬಾಲ್ ಅಲ್ಲೂ ಇದೇ ತರ ಆಡ್ಬೋದು. ಆಲ್ಮೋಸ್ಟ್ ಟ್ರೋಫಿ ಎತ್ಕೊಂಡು ಹೋದ್ರು ಏನು ಆಶ್ಚರ್ಯ ಪಡೋಂಗಿಲ್ಲ ಇಂಗ್ಲೆಂಡ್ ಅವರು. ಈ ಸಲ ಟ್ರೋಫಿ ಫೇವರೇಟ್ಸ್ ಅಲ್ಲಿ ಇಂಗ್ಲೆಂಡ್ ಟಾಪ್ ಪೊಸಿಷನ್ ಅಲ್ಲಿ ಇದ್ದಾರೆ ಈ ಎಡಿಷನ್ ಇನ್ನೊಂದು ಅಲ್ಲಿ. ನನ್ನ ಪ್ರಕಾರ, ಇನ್ನೊಂದು ಅರ್ಜೆಂಟಿನಾ ಸ್ವಿಟ್ಜರ್ಲೆಂಡ್. ಅರ್ಜೆಂಟಿನಾಗೆ ಅದು ಈಸಿ ಗೇಮ್, ಆಲ್ಮೋಸ್ಟ್ ಬ್ರೆಡ್ ಅಂಡ್ ಬಟರ್ ಅವರಿಗೆ. ಅರ್ಜೆಂಟೀನಾಗೆ ಕ್ಯಾವೋರೆಡಾ ಆದ್ಮೇಲೆ ನೆಕ್ಸ್ಟ್ ಕಾಂಪಿಟೇಟರ್ ಇದ್ದಿದ್ದೆ ನಿನ್ನೆ ಮ್ಯಾಚು. ಈಜಿಪ್ಟ್ ಕೂಡ ಒನ್ ಆಫ್ ದ ಟಫ್ ಕಾಂಪಿಟೇಟರ್ ಇದ್ರು. ಅದೆಲ್ಲ ಕಂಪೇರ್ ಮಾಡಿದ್ರೆ ಇದು ತುಂಬಾ ಒಂಥರ ಕೇಕ್ ವಾಕ್ ಆಗಿದೆ ಅವರಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ, ಸ್ವಿಟ್ಜರ್ಲೆಂಡ್ ಮೇಲೆ ಅರ್ಜೆಂಟಿನಾ ಮ್ಯಾಚ್. ರೌಂಡ್ 32 ಆಗ್ಲಿ ರೌಂಡ್ 16 ಆಗ್ಲಿ ಅವರು ಸಾಮರ್ಥ್ಯ ತಕ್ಕಂತೆ ಆಡಿಲ್ಲ. ಆಲ್ಮೋಸ್ಟ್ ಎಲ್ಲ ಸೋಲಕ್ ಹೋಗಿ ಗೆದ್ದಿರೋದು ಅವ್ರೇನು. ಹೌದು. ಆಲ್ಮೋಸ್ಟ್ ನಿನ್ನೆ ಅಂತೂ ಆಲ್ಮೋಸ್ಟ್ ಹೋಗಾಗಿತ್ತು ಅವ್ರ ಆಚೆ. ಇನ್ನೇನು ಮರ್ತೇ ಬಿಡ್ಬೇಕಿತ್ತು ಅವ್ರು. ನೀವು ನಿನ್ನೆ ಮ್ಯಾಚ್ ನೋಡಿದ್ರೆ 75th ಮಿನಿಟ್ ಆದ್ಮೇಲೆ ಎಷ್ಟೋ ಫ್ಯಾನ್ಸ್ ಗಳು ಆಲ್ಮೋಸ್ಟ್ ನೀವು ವ್ಯೂವರ್ಶಿಪ್ ನ ತೆಗ್ದು ನೋಡ್ಬೋದು, ಸ್ಲೈಟ್ಲಿ ಡೌನ್ ಆಗ್ತಿತ್ತು. ನೀವು ಅಲ್ಲಿ ಸೈಡ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಫ್ಯಾನ್ಸಿಗೆ ಗೊತ್ತಾಯ್ತು. 79 ಆಮೇಲೆ ಮತ್ತೆ 83 ಎಲ್ಲ ಯಾವಾಗ ಈಕ್ವಲೈಸರ್ ಬಂತು ಅವಾಗ ಸ್ವಲ್ಪ ಈಕ್ವಲೈಸರ್ ಪಿಕಪ್ ಆಯ್ತು, ಆಯ್ತು. ಅವಾಗ ಅವ್ರು ರಿವೋಕ್ ಮಾಡಿದ್ರು. ಆಮೇಲೆ ನಿಮಗೆ ಹೇಗೆ ಇದು ಒಂದು ಕಿಚ್ಚಿತ್ತು ಈ ಮ್ಯಾಚ್ ಅಂದ್ರೆ, ಒಂದು ಪೆನಾಲ್ಟಿ ಮಿಸ್ ಮಾಡ್ತಾರೆ ಮೆಸ್ಸಿ ಆಕ್ಚುಲಿ. ಹಾ ಸೊ ಅವಾಗ ಅದ್ 21 ಇದೇನ್ ಅದು ಫಸ್ಟ್ ಟೈಮ್ ಕೂಡ ಅಲ್ಲ ಮೆಸ್ಸಿ ಪೆನಾಲ್ಟಿ ಮಿಸ್ ಮಾಡ್ತಿರೋದು. ಅದು ಮೂರನೇ ವರ್ಲ್ಡ್ ಕಪ್ ಎಡಿಷನ್ ಅಲ್ಲಿ ಜಾಸ್ತಿ ಮಿಸ್ ಮಾಡಿದ್ದಾರೆ ಅಂತ ಒಂದು ವರ್ಲ್ಡ್ ರೆಕಾರ್ಡ್ ಐತೆ ನಿನ್ನೆ. ಮಿಸ್ ಮಾಡ್ತಿರೋದು. ಮಾಡಕ್ಕಲ್ಲ ಅವರು. ಆ ಮೂಮೆಂಟ್ ಏನು ಮಾಡಕ್ಕಲ್ಲ, ಪ್ರೆಷರ್ ಮೂಮೆಂಟ್. ಇನ್ ಆಲ್ಮೋಸ್ಟ್ ನಿನ್ ಪ್ರಕಾರ 4 ಯಾವ ಟೀಮ್ ಬರುತ್ತೆ ಬ್ರೋ ಸೆಮಿಫೈನಲ್? ಸೆಮಿಫೈನಲ್ಗೆ ನನಗೆ ಗೊತ್ತಿರಂಗೆ ಮೊರಾಕೊ ಮತ್ತೆ ಸ್ಪೇನ್ ಅವ್ರು ಆಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಅಗೇನ್ ಮೊರಾಕೊ ವಿಲ್ ಕಮ್ ಫಾರ್ ದ ಸೆಮೀಸ್. ಇನ್ನೊಂದು ಮತ್ತೆ ಅರ್ಜೆಂಟಿನಾ ಇನ್ನೊಂದು ಇಂಗ್ಲೆಂಡ್. ಇಂಗ್ಲೆಂಡ್ ಅರ್ಜೆಂಟೀನಾ. ನನಗೆ ಇಲ್ಲಿ ಇಂಗ್ಲೆಂಡ್ ಮತ್ತೆ ಅರ್ಜೆಂಟೀನಾದಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಕೆಲವೊಂದ್ಸಲಿ ನಾವು ಎಷ್ಟೇ ಬಲಿಷ್ಠವಾಗಿ ತಂಡ ಕಟ್ಟಿದ್ರು ಕೂಡ ಲಕ್ ಫೇವರ್ಸ್ ಅಂತೀವಿ. ಸೊ ಅದಕ್ಕೆ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ ಇನ್ಕ್ಲೂಡಿಂಗ್ ದ ಲಾಸ್ಟ್ ಮ್ಯಾಚ್, ಲೈಕ್ 2022 ಫೈನಲ್ಸ್. ಮತ್ತೊಂದು ಹೇಳ್ಬೇಕಂದ್ರೆ ನಿಮಗೆ ಇಂಗ್ಲೆಂಡ್ ಮತ್ತೆ ನ್ಯೂಜಿಲೆಂಡ್ ಮ್ಯಾಚ್ ನಿಮಗೆ ಫೈನಲ್ಸ್ ಗೊತ್ತಿದೆ, 2019 ವರ್ಲ್ಡ್ ಕಪ್. ಸೊ ಆ ಸೇಮ್ ತರ ಸೇಮ್ ಆಗೋ ಹಂಗೆ. ಚಾನ್ಸಸ್ ಇದೆ ಅಂತ ನನಗೆ ಅನಿಸ್ತದೆ. ಇಂಗ್ಲೆಂಡ್ ಮತ್ತೆ ಅರ್ಜೆಂಟಿನಾ ಮ್ಯಾಚ್ ನನ್ನ ಪ್ರಕಾರ ಯಾಕೋ ಪೆನಾಲ್ಟಿಲಿ ಎಂಡ್ ಆಗುತ್ತೆ ಅಂತ ನನ್ನ ಪ್ರಿಡಿಕ್ಷನ್ ಇದೆ ಸೆಮೀಸ್ ಅಲ್ಲಿ. ಸೊ ಬಟ್ ಹಾ ಇಂಗ್ಲೆಂಡ್ ಹ್ಯಾವ್ ಅ ಹೈ ಸೆಮಿಸ್ ಚಾನ್ಸ್ ಇದೆ. ಬಂದ್ರೆ ಪೆನಾಲ್ಟಿ ಇಲ್ಲ, ಯಾಕಂದ್ರೆ ಇಬ್ರು ಟಾಪ್ ಸೈಡ್, ಟಾಪ್ ಟಾಪ್ ಹೆವಿ ಇದ್ದಾರೆ. ಡಿಫೆಂಡರ್ಸ್ ಇದೆ ಇಬ್ರು ಕಡೆನು. ಮತ್- ಹ್ಮ್. ಮತ್ತೆ ಇವ್ರು ನಮ್ಮ ಅರ್ಜೆಂಟಿನಾ ಗೋಲ್ಕಿ ಬಗ್ಗೆ ಅವರು ಸ್ವಲ್ಪ ಅವಾಗಿಂದಾನು ಅವ್ರ ಗೋಲ್ಕಿಯಿಂದಾನೇ ಹೋದ್ಸರಿ ಕಪ್ ಗೆದ್ದಿದ್ದು ಅವರಿಂದಾನೇ ಅವರು. ಆಕ್ಚುಲಿ ಅದನ್ನ ಮರೆಯಂಗಿಲ್ಲ ಅದು. ಹೋದ್ಸಲಿ ನಿಮ್ಗೆ ಮಾರ್ಟಿನೈಸ್ ಮಾರ್ಟಿನೈಸ್ ಅವರೇ. ಎಸ್, ಅವರು ಮುಂಚೆನೆ ಅವರು ಫುಟ್ಬಾಲ್ ಸ್ಟಾರ್ಟ್ ಆಗೋಕ್ಕಿಂತ 1 ಮಂತ್ ಮುಂಚೆ ಅವರು ಹೇಳಿದ್ರು, ಆ ನಾನು ಅಂದ್ರೆ ನನ್ನ ಟೀಮ್ ಅಂತ ಹೇಳಿಲ್ಲ, ನಾನ್ ಪರ್ಸನಲಿ ನನಗಾಗೋರು ಬೆಸ್ಟ್ ಥಿಂಗ್ ನಾನು ತಂದ್ಕೊಟ್ಟು ನಾನು ಈ ಸಲ ಮೆಸ್ಸಿಗೋಸ್ಕರ ವರ್ಲ್ಡ್ ಕಪ್ ಗೆಲ್ಲಿಸ್ತೀನಿ ಅಂತ ಹೇಳಿದ್ರು. ಬಿಕಾಸ್ ಲಾಸ್ಟ್ ನೀವು ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ನೋಡಿದ್ರೆ ಅವ್ರದ್ದೊಂದು ಡಿಫೆಂಡಿಂಗ್ ಗೋಲ್ ಇತ್ತು, ನೀವು ಲೆಗ್ ಅಲ್ಲಿ ಡಿಫೆಂಡ್ ಮಾಡ್ತಾರೆ. ದಟ್ ವಾಸ್ ಲೈಕ್ ಅದೇ ಗೊತ್ತಾ, ಗೇಮ್ ಆಲ್ಮೋಸ್ಟ್ ಎಕ್ಸ್ಟ್ರಾ ಚೇಂಜಿಂಗ್ ಟೈಮ್ ಮೂಮೆಂಟ್. ಅಲ್ಲಿ ಎಕ್ಸ್ಟ್ರಾ ಟೈಮ್ ಅಲ್ಲಿ ಅದು. ಆಲ್ಮೋಸ್ಟ್ ಯಾವ ಡಿಫೆಂಡರ್ ಇರಲ್ಲ, ಅವ್ರೊಬ್ರೆ ಆ ಬಾಕ್ಸ್ ಒಳಗೆ ಇರ್ತಾರೆ, ಹ್ಮ್. ಸೀದಾ ಬಾಲ್ ಬರುತ್ತೆ. ಬಾಲ್ ಬರುತ್ತೆ. ಅಂಡ್ ಆಲ್ಸೋ ಪೆನಾಲ್ಟಿಲ್ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಮಾತ್ರ. ಆ ಒಂದು ಒಂದು ಶೂಟ್ ಔಟ್ ಮಾತ್ರ ಯಾರು ಮಾತ್ರ ಮರೆಯಲ್ಲ.